ದೊಡ್ಡಬಳ್ಳಾಪುರದ ಜನಮೆಚ್ಚಿದ ನಾಯಕ, ಯುವ ನಾಯಕ ಧೀರಜ್ ಮುನ್ರಾಜು ಅವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಆಯುಷ್ಯು ಆರೋಗ್ಯ ಕೊಟ್ಟು ಅವ್ರನ್ನ ಇನ್ನೂ ದೊಡ್ಡಬಳ್ಳಾಪುರ ತಾಲೂಕಿಗೆ ಸೇವೆ ಮಾಡೋವಂಥ ಶಕ್ತಿ ತುಂಬಲಿ ಅಂತ ಹೇಳ್ತೀನಿ. ತುಂಬ ಬದಲಾವಣೆ ಆಗಿದೆ ಸರ್. ನೀವು ನೋಡ್ಬೋದು, ಸಾಕಷ್ಟು ಪಟ್ಟಿನೇ ಇದೆ ನಮ್ಮ ಹತ್ರ ಏನೇನು ಬದಲಾವಣೆ ಆಗಿದೆ ಅಂತ. ಸರ್ಕಾರ ನಮ್ದಿಲ್ಲ, ಆದ್ರೂ ಕಾಂಗ್ರೆಸ್ ಸರ್ಕಾರ ಇದ್ರೂ ಸಹ ಸುಮಾರು ಅನುದಾನಗಳು ತಗೊಂಬಂದು ಸಾಕಷ್ಟು ಬದಲಾವಣೆ ಆಗ್ತಿದೆ. ಮುಂದೆ ಚುನಾವಣೆಗೆ ಹೋಗ್ಬೇಕಾದ್ರೆ ನಾವು ಶಾಸಕರಾದ್ಮೇಲೆ ಏನೇನು ಆಗಿದೆ ಅಂತ ನಿಮ್ಮ ಕೈಯಲ್ಲೇನೆ ಪಟ್ಟಿ ಕೊಡ್ತೀವಿ ಸರ್. ಖಂಡಿತ ಬದಲಾವಣೆ ಆಗಿದೆ ಸರ್, ಖಂಡಿತ ಬದಲಾವಣೆ ಆಗಿದೆ. ನೀವು ಜನಾಭಿಪ್ರಾಯನೇ ಕೇಳ್ಬೋದು, ಜನಗಳ ಹತ್ರನೇ ತಿಳ್ಕೊಬೋದು. ಸಾಕಷ್ಟು ಬದಲಾವಣೆ ಆಗಿದೆ, ಸಾಕಷ್ಟು ಕೆಲಸ ಮಾಡೋ ಹುಮ್ಮಸ್ಸಿದೆ ಅವ್ರಿಗೆ. ಇನ್ನೂ ಸಾಕಾಗ್ತಲ್ಲ, ಫಸ್ಟ್ ಟೈಮ್ ಶಾಸಕರಾಗಿರೋದ್ರಿಂದ ಇನ್ನೂ ಕಲಿತಾ ಇದ್ದಾರೆ. ಜನಗಳ ಜೊತೆ ತುಂಬ ಒಳ್ಳೆ ಒಡನಾಟ ಇಟ್ಕೊಂಡು ಭಾಳ ಚೆನ್ನಾಗೇ ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ದೀರ್ಘವಾಗಿ ರಾಜಕಾರಣದಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮೊನ್ನೆ ನಡೆದಂಥ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲೇ ನೀವು ಉದಾಹರಣೆ ತೊಗೊಬೋದು. ಈಗ ನಿನ್ನೆ ಒಂದು ಘಟನೆ ನಡೀತು. ಶಾಸಕರದ್ದು ಇವರು ಮಳಿಗೆ ಉದ್ಘಾಟನೆ ಆಗಬೇಕಾದ್ರೆ, ನೇಕಾರರ ಮಳಿಗೆ ಉದ್ಘಾಟನೆ ಮಾಡಬೇಕಾದ್ರೆ KH ಮುನಿಯಪ್ಪ ಸಾಹೇಬ್ರ ಕಡೆಯವರು ನಮಗೆ ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿ ಏನೋ ಒಂದು ಗಲಾಟೆ ಮಾಡಿದ್ರು. ಮುಂಚೆನೇ ಎಲ್ಲರಿಗೂ ಸಂಬಂಧಪಟ್ಟವ್ರಿಗೆ, ಅಧಿಕಾರಿಗಳಿಗೆ ಏನಿದೆಯೋ ಅದ್ರ ಪ್ರಕಾರನೇ ಪೂಜೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಮುನಿಯಪ್ಪ ಅವ್ರಿಗೂ ಸಹ ಹೇಳಿದ್ವು. ಆದರೂ ಅನಿರೀಕ್ಷಿತವಾಗಿ ಅವ್ರು ಬರೋಕ್ಕಾಗದೆ ಈ ಶಾಸಕರ ಒಂದು ಕಾರ್ಯವೈಖರಿ ಮತ್ತು ಶಾಸಕರ ಇದನ್ನು ಸಹಿಸೋಕ್ಕಾಗದೆ ಕಾಂಗ್ರೆಸ್ ಪಕ್ಷದ ಕೆಲವರು ಲೀಡರ್ಸು ಅದನ್ನು ಬಂದು ಪ್ರೊಟೆಸ್ಟ್ ಮಾಡಿದ್ರು. ಖಂಡಿತ ಹಾಕ್ಬೇಕು ಸರ್. ಅವ್ರು ಹೇಳ್ತಾರೆ, KPCC ಮೆಂಬರ್ ಮಿಸ್ಟರ್ ಲಕ್ಷ್ಮೀಪತಿ ಅವರು, ಏನಾದರೂ ಉದ್ಘಾಟನೆ ಆದರೆ ಮತ್ತೆ ತಿರ್ಗಾ ಬಳ್ಳಾರಿಲಿ ಏನು ನಡೀತೋ ಅದೇ ಇನ್ಸಿಡೆಂಟು ಅಂತಂದ್ಬಿಟ್ಟು ಮತ್ತೆ ಅವರು ಮೀಡಿಯಾ, ಅದು ಒಬ್ಬ DYSP ಮುಂದೆನೇ ಹೇಳ್ತಾರೆ. ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಅಂತ ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವಾಗ ರಾಜ್ಯದಲ್ಲಿ ಬಂದ್ರೂ ಇದೇ ಪರಿಸ್ಥಿತಿ ಉಂಟಾಗ್ತಿತ್ತೆ. ಅವ್ರು ಹೇಳ್ತಾರೆ ಬಳ್ಳಾರಿಲಿ ಏನು ನಡೀತು ಇನ್ಸಿಡೆಂಟು, ಇಲ್ಲೂ ದೊಡ್ಡಬಳ್ಳಾಪುರದಲ್ಲೂ ಅದೇ ಥರ ನಡೀತಿದೆ ಅಂತ. ಏನು ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತವ್ರ ಗೊತ್ತಿಲ್ಲ. ನಾವು ಆವಾಗಲೇ NCR ಮಾಡಿಸಿದ್ದೀವಿ. ನ್ಯಾಯಾಲಯಕ್ಕೆ ಹೋಗಿ ಅದೇನು ಬೇಕೋ ಕಾನೂನು ರೀತಿ ಕ್ರಮ ಜರುಗಿಸ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸರ್. ಇನ್ನೂ 2 ವರ್ಷದಲ್ಲಿ ಇದೇ ಥರ ಭಾರಿ ಬೆಳವಣಿಗೆಗಳು ಆಗ್ತಿದೆ. ಅವ್ರು ಮಾಡಬೇಕು ಅಂತ ಅಂದ್ಕೊಂಡವ್ರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಶಾಸಕರು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನಗಳು ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಾಡ್ಕೊಂಡು ಹೋಗಿರೋದ್ರಿಂದ ಅವ್ರು ಇನ್ನೂ ಏನೇನೋ ಇಲ್ಲಿಂದ ದೊಡ್ಡಬಳ್ಳಾಪುರದಿಂದ ಮುಂದಿನ ಬಾರಿ ಹೆಂಗೋ ಬಂದು ಮೊದಲನೇ ಸರಿ ವಿನ್ ಆಗಿಬಿಟ್ರು, 2ನೇ ಸರಿಗೆ ಇವ್ರಿಗೆ ಏನೇನು ಬೇಕೋ ಎಲ್ಲ ಶಕ್ತಿನೂ ಉಪಯೋಗಿಸ್ತಾರೆ. ಬಟ್ ಭಗವಂತನ ಆಶೀರ್ವಾದ ಅವ್ರ ಮೇಲೆ ಇರೋದ್ರಿಂದ, ಜನಗಳ ಆಶೀರ್ವಾದ, ಭಗವಂತನ ಆಶೀರ್ವಾದ ಇರೋವರೆಗೂ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಧೀರಜ್ ಮುನ್ರಾಜು ಅವ್ರನ್ನ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಕ್ ಬಯಸ್ತೀನಿ ಸರ್.